ನಮಸ್ತೆ. ನಾನು ಒಂದು FB ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. ರಾಮ ಮಂದಿರ ಕುರಿತು ಒಂದಿಬ್ಬರು ಹಿಂದೂ ಯುವಕರು ರಾಮ ಮಂದಿರ ಸ್ಫೋಟಿಸೋದಾಗಿ ಮುಸ್ಲಿಂ ಹೆಸರಲ್ಲಿ ಕರೆ ಮಾಡಿದರು. ಅಥವಾ ಅವ್ರನ್ನೆಲ್ಲ ಬಂಧಿಸಿ ಜೈಲಿಗೆ ಹೊರಟಿದ್ದಾರೆ. ಅವ್ರಿಗೆ ಶಬಾಷ್ ತಿಳಿಸ್ತಾ ಪೊಲೀಸ್ ಅವ್ರಿಗೆ, ಆ ಇಬ್ಬರಿಗೆ ಅಂಧ ಭಕ್ತರು ಅಂತ ಹೇಳಿ ಒಂದು ಕೆಟ್ಟ ಪದ ಬಳಸಿದೆ. ಅದು ತೆಗ್ದಿದ್ದೀನಿ ಅದನ್ನು. ಸೊ ಅದಾದಮೇಲೆ BJP ಅವರು, ಅಣ್ಣ ಇದು ನೀವು ಹಿಂಗೆ ಅಂಧಭಕ್ತರು ಅಂತ ಹಾಕ್ಬಿಟ್ಟಿದ್ದೀರ, ನಾವೆಲ್ಲ ಅಂಧಭಕ್ತರೇನಣ್ಣ ದಯವಿಟ್ಟು ಅಂತ ನಾನು ಹೇಳಿದೆ. ನೀವೆಲ್ಲ ಕಾರ್ಯಕರ್ತರು, ನೀವೆಲ್ಲ ಅಂಧಭಕ್ತರಲ್ಲ. ಅಂಧಭಕ್ತರು ಅಂತ ನಿಮ್ಮನ್ನು ನೀವ್ಯಾಕೆ ಹೇಳ್ಕೊಳ್ತೀರಿ? ನಾನು ಅಂದಿದ್ದೆ ಅವ್ರಿಗೆ, ಅಂಧಭಕ್ತರಿಗೆ. ಅವರು ಅಂಧಭಕ್ತಿ ತಂದಿದ್ದಾನೆ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಕೋಮುವಾದಗಳು ಹರಡ್ತಿದೆ, ಈ ಥರ ಕ್ಷುಲ್ಲಕ ಕಾರಣ ಎಬ್ಬಿಸ್ತಿದ್ದಾರೆ ಅಂತ ಅವ್ರಿಗೆ ಸಮಂಜಸವಾದ ಉತ್ತರ ಕೊಟ್ಟೆ. ನಾನು ಏನು ಕ್ಷಮೆ ಕೇಳೋದಕ್ಕೆ ಅಲ್ಲಿ ಹೋಗಿರಲಿಲ್ಲ. ತಪ್ಪಾಯಿತು ಅಂತಲೂ ಕೇಳಿಲ್ಲ, ಕ್ಷಮೆನೂ ಕೇಳಿಲ್ಲ. ನಮ್ಮ ಫ್ರೆಂಡ್ಸ್ ಸ್ನೇಹಿತರು ಅವರು ಏನು ನಮ್ಮ ವಿರುದ್ಧವಾಗಿ ಏನು ಯಾರು ಗಟ್ಟಿ ಧ್ವನಿಯಲ್ಲಿ ಮಾತಾಡಿಲ್ಲ. ಪರಸ್ಪರ ಮಾತುಕತೆ ಆಯಿತು ಅಷ್ಟೇ. ನಾನು ಅಂದಿಲ್ಲ, ನಾನು ಮಾಡಿಲ್ಲ. ಅದಾದಮೇಲೆ ಅದರಲ್ಲಿ ಇನ್ನೊಂದು ಅವರು ತಿರ್ಚಿ ಯೂಟ್ಯೂಬಲ್ಲಿ ಒಂದು ಏನೋ ಹಾಕಿದ್ದಾರೆ. ಅವ್ರು ಏನನ್ನು ಹಾಕ್ಕೊಳ್ಳಿ, ನಾವೆಲ್ಲ ಎದೆಗುಂದಲ್ಲ ಅದಕ್ಕೆ. ಅರ್ಥವಾಯ್ತಾ? ನಮ್ಮನ್ನು ಹುಡ್ಕೋ ಕೆಲಸನೂ ಮಾಡಿಲ್ಲ ಅವರು, ನಮ್ಮನ್ನು ಹಿಡಿಯೋ ಕೆಲಸನೂ ಇಲ್ಲ. ನಮ್ಮದು ಊರಿದು. ಇನ್ನು ನಿಮ್ಮನ್ನು ಹುಡುಕ್ಬೇಕು ನಾವಿಲ್ಲಿ ತಳಬಂದರು ನಾವಿಲ್ಲಿ. ಸೊ ಕ್ಷಮೆ ಅನ್ನೋದು ನಾವು ಕೇಳಲಿಲ್ಲ, ಕ್ಷಮೆ ಕೇಳೋ ತಪ್ಪು ನಾವು ಮಾಡೋದಿಲ್ಲ. ಸೊ ಇದನ್ನು ತಿಳಿಸ್ಬೇಕಾಗಿತ್ತು ಸಾರ್ವಜನಿಕವಾಗಿ. ಯೂಟ್ಯೂಬ್ನಲ್ಲೇ ನಾನು ಇದನ್ನು ತಿಳಿಸ್ಬೇಕಿತ್ತು. ದಯಮಾಡಿ ಈ ಪೋಸ್ಟ್ನ ಹಂಚ್ಕೊಳ್ತೇನೆ, ತಾವು ಎಲ್ಲ ವೀಕ್ಷಿಸಿ. ಧನ್ಯವಾದಗಳು.